ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಬ್ರಹ್ಮ. ಸ್ನೇಹಿತರೆ, ಮನುಷ್ಯನಿಗೆ ಆರೋಗ್ಯ, ತೃಪ್ತಿ, ನೆಮ್ಮದಿ ಇದು ಬಹಳ ಬಹಳ ಮುಖ್ಯ. ಮನುಷ್ಯ ಹುಟ್ಟಿದಾಗಲಿಂದ ಸಾಯೋವರೆಗೂ ಈ ಮೂರಕ್ಕೆ ಹೆಚ್ಚಿನ ಆದ್ಯತೆ, ಮಾನ್ಯತೆಯನ್ನು ದಯವಿಟ್ಟು ನೀಡಬೇಕು. ಇನ್ಯಾವುದು ಇಂಪಾರ್ಟೆಂಟ್ ಅಲ್ಲ. ಈ ಆರೋಗ್ಯ, ತೃಪ್ತಿ, ನೆಮ್ಮದಿಗೆ ವಿರುದ್ಧವಾಗಿರುವಂಥದ್ದು ಅಂದರೆ ಅನಾರೋಗ್ಯ ಬರೆಸುವಂಥದ್ದು, ಅತೃಪ್ತಿ ಬರೆಸುವಂಥದ್ದು, ಅಶಾಂತಿ ನೀಡುವಂತಹ ವ್ಯಕ್ತಿಗಳಾಗಿರಬಹುದು, ವಸ್ತುಗಳಾಗಿರಬಹುದು, ವಿಚಾರಗಳಾಗಿರಬಹುದು, ಕೆಲಸಗಳಾಗಿರಬಹುದು, ಯಾವುದೇ ಸ್ಥಳಗಳಾಗಿರ್ಬೋದು. ಈ 5ರಲ್ಲೂ ಕೂಡ ಇದರ ವಿರುದ್ಧವಾಗಿ ನಡೆಯುತ್ತೆ. ಇಂಥವನ್ನ ನೀವು ಬಿಟ್ಬಿಡೋದು ವಾಸಿ. ಅದು ಎಂಥ ವ್ಯಕ್ತಿಗಳಾಗಿದ್ರೂ ಆರೋಗ್ಯವನ್ನು ಹಾಳು ಮಾಡ್ತಾ ಇದ್ದಾರೆ, ಬಿಟ್ಬಿಡಿ. ಅವ್ರು ಎಂಥ ವಿಚಾರಗಳಾಗಿದ್ರೂ ಸರಿನೇ, ಅದನ್ನು ಬಿಟ್ಬಿಡಿ. ಎಂಥ ವಸ್ತುಗಳಾದರೂ ಸರಿನೇ, ಬಿಟ್ಬಿಡಿ. ಆರೋಗ್ಯನ ಹಾಳು ಮಾಡ್ತಾ ಇರುವಂಥ ಕೆಲಸಗಳು ಬಿಟ್ಬಿಡಿ, ಅವಶ್ಯಕತೆ ಇಲ್ಲ. ಆರೋಗ್ಯನ ಹಾಳು ಮಾಡ್ತಾ ಇರೋಂಥ ಸ್ಥಳಗಳು ಬಿಟ್ಬಿಡಿ, ಆಗೋದಿಲ್ಲ. ಒಂದು ಉದಾಹರಣೆಗೆ, ಯಾರೊಬ್ಬ ಹೊರ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಕಾರಣ ಏನು ಅಂದರೆ, ಭಾರತದಲ್ಲಿ 1 ಲಕ್ಷ ರೂಪಾಯಿ ಅವನಿಗೆ ಸ್ಯಾಲ್ರಿ, ಹೊರ ದೇಶದಲ್ಲಿ ಸುಮಾರು 7 ಲಕ್ಷ ರೂಪಾಯಿ ಸ್ಯಾಲ್ರಿ. ಆ 7 ಲಕ್ಷ ಸಿಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಕೆಲವೊಂದು ಕಮಿಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆ ಕಮಿಟ್ಮೆಂಟ್ನ ತೀರ್ಸೋಕ್ಕೆ ಅಂತ ಅಲ್ಲಿ ಹೋಗಿದ್ದಾನೆ. 1 ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷ ಆಯಿತು. 3 ವರ್ಷದಲ್ಲಿ ಅವನ ಕಮಿಟ್ಮೆಂಟ್ಗಳನ್ನೆಲ್ಲ ಸಾಲ ಇತ್ತು ಎಲ್ಲ ತೀರಿಸ್ತಾ, ಯಾರ್ಯಾರಿಗೆ ಆಪ್ರೇಷನ್ ಮಾಡಿಸ್ಬೇಕು ಎಲ್ಲ ಆಪ್ರೇಷನ್ ಮಾಡಿಸ್ತಾ, ಮನೆಗೆ ಏನೇನು ವಸ್ತುಗಳು ಬೇಕು ಎಲ್ಲ ತಗೊಂಡು ಬಂದ. ಬಹಳ ಅದ್ಭುತ ಆಯಿತು. 4ನೇ ವರ್ಷದಿಂದ ಅವನ ಒಂದು ದೈಹಿಕವಾಗಿ ಕೆಲವೊಂದು ಅನಾರೋಗ್ಯ ಬರೋದಕ್ಕೆ ಶುರುವಾಯಿತು. ಕೆಮ್ಮಕ್ಕೆ ಸ್ಟಾರ್ಟ್ ಆದ. ಆಸ್ಪತ್ರೆಗೆ ಹೋಗಿ ತೋರಿಸ್ದ. ಕೊನೆಗೆ ಆಸ್ಪತ್ರೆಯಲ್ಲಿ ಆ ಒಂದು 6 ತಿಂಗಳು 1 ವರ್ಷ ಆದಮೇಲೆ ಈತನಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಯಿತು. ಈಗ ಕ್ಯಾನ್ಸರ್ ಬಂತು, ಏನೋ ಸದ್ಯಕ್ಕೆ 2ನೇ ಸ್ಟೇಜಲ್ಲಿದೆ. ಅದನ್ನು ಟ್ರೀಟ್ಮೆಂಟ್ ಮಾತ್ರೆ ತಗೊಂಡು ಅದನ್ನು ಸರಿಪಡಿಸ್ಕೊಳ್ಬಹುದು. 3rd ಸ್ಟೇಜ್ಗೆ ಹೋದರೆ ಆಪ್ರೇಷನ್ ಮಾಡಬೇಕಾಗುತ್ತೆ. 4th ಸ್ಟೇಜ್ಗೆ ಹೋದರೆ ಡಾಕ್ಟ್ರು ಟಾಟಾ ಬಾಯ್ ಬಾಯ್ ಅಂತ ಹೇಳ್ಬಿಡ್ತಾರೆ. ಇರೋಷ್ಟು ದಿವಸ ಚೆನ್ನಾಗಿರಪ್ಪ, ತಿನ್ಕೊಂಡು ಉಣ್ಕೊಂಡು ಅಂತೇಳಿ ಅವ್ರು ಆಪ್ರೇಷನ್ ಮಾಡೋದಿಲ್ಲ. ಈಗ ನಾನು ಹೇಳೋದು, ಆತ ಆ 7 ಲಕ್ಷ ರೂಪಾಯಿ ಸುಮಾರು 3-4 ವರ್ಷಗಳು, 5 ವರ್ಷ ಅಂದ್ಕೊಳ್ಳಿ, 60 ತಿಂಗಳು ದುಡಿದು ಮನೆಯವರಿಗೆಲ್ಲ ಸಾಲಗಳು ತೀರಿಸಿ, ಅವ್ರಿಗೆ ಏನೇನು ಆಪ್ರೇಷನ್ ಮಾಡಿಸಿ, ಮನೆಗೆ ಬೇಕಾಗಿರೋ ಎಲ್ಲ ವಸ್ತುಗಳನ್ನು ಕೊಡಿಸಿ ಆ ಕ್ಯಾನ್ಸರನ್ನು ಬರೆಸ್ಕೊಂಡ. ಯಾಕೆ ಬರೆಸ್ಕೊಂಡ ಅಂದರೆ, ಅವನು ಓದಂತಹ ದೇಶ ಇವನ ಆರೋಗ್ಯವನ್ನು ಹದಗೆಡಿಸ್ತು. ಆದರೆ ಆರೋಗ್ಯ ಹದಗೆಡಿಸ್ತಾ ಇದ್ದೀನಿ ಅಂತ ಅವನಿಗೆ ಗೊತ್ತಿಲ್ಲ. ಇದು ಇಲ್ಲಿ ಬಂದರೆ ಕೆಲವೊಂದು ಮುಕ್ತವಾಗಿ ನಾನು ಹೇಳೋದು ತಾತ್ಕಾಲಿಕ ಮತ್ತು ಶಾಶ್ವತ. ಶಾಶ್ವತ ಪರಿಹಾರ ಏನು, ತಾತ್ಕಾಲಿಕವಾದ ಪರಿಹಾರ ಏನು. ಇವರು ಇದನ್ನು ಶಾಶ್ವತ ಪರಿಹಾರ ಅಂತ ತಿಳ್ಕೊಂಡು ಹೊರದೇಶಕ್ಕೆ ಹೋಗಿ ಈ ರೀತಿ ಕ್ಯಾನ್ಸರ್ಗಳನ್ನು ತಗೊಂಡು ಮನೆ ಮಾಡ್ದ. ಈಗ ಅದೇ ಕ್ಯಾನ್ಸರ್ ವಾಸಿ ಆಗೋದಕ್ಕೆ ಅಲ್ಲಿ ವಾಸಿ ಆಗಲಿಲ್ಲ. ಅಲ್ಲಿ ವಾಸಿ ಆಗೋದಕ್ಕೆ ಅಷ್ಟು ದುಡ್ಡನ್ನೇ ಇವನು ಬರ್ಸೋದಕ್ಕೂ ಸಾಧ್ಯವಿಲ್ಲ. 5 ವರ್ಷ ಆದ ನಂತರ ವಾಪಸ್ ಬಂದು ಇಂಡಿಯಾದಲ್ಲಿ ಸಾಕಷ್ಟು ಆಸ್ಪತ್ರೆಗಳನ್ನು ಸುತ್ತದ, ನಾಟಿ ಔಷಧಿಗಳನ್ನು ತಗೊಂಡ, ಆಯುರ್ವೇದ ತಗೊಂಡ, ಏನೇನೋ ಅವನು ಮಾಡಬಾರ್ದಾಗಿತ್ತು ಎಲ್ಲ, ಯಾರ್ಯಾರು ಏನೇನು ಪೂಜೆ ಪುನಸ್ಕಾರ, ಹೋಮ ಹವನ ಎಲ್ಲವನ್ನು ಮಾಡಿಸಾದ್ಮೇಲೆ ಕೊನೆಗೆ ಆಪ್ರೇಷನ್ ಮಾಡಿಸ್ಬೇಕು ಅಂತ ಹೇಳಿದ್ರು. ಆಪ್ರೇಷನ್ ಮಾಡಿಸೋದಕ್ಕೆ ಇವನ ಹತ್ರ ಅಷ್ಟು ದುಡ್ಡಿಲ್ಲ. ಇದ್ದ ದುಡ್ಡೆಲ್ಲ ಖರ್ಚಾಯಿತು. ಈಗ ಒಂದೊಂದನ್ನೇ ಮಾರ್ಕೊಳ್ತಾ ಬಂದ. ಆಯುರ್ವೇದಕ್ಕೆ ಒಂದು ಸೈಟ್ ಮಾರ್ದ, ಇನ್ನೊಂದು ಯಾವುದೋ ಒಂದು ಟ್ರೀಟ್ಮೆಂಟ್ಗೆ ಒಂದು ಜಮೀನು ಮಾರ್ದ, ಇನ್ನೊಂದು ಟ್ರೀಟ್ಮೆಂಟ್ಗೆ ಒಡವೆ ಮಾಡ್ದ. ಈಗ ಇದನ್ನೆಲ್ಲ ಸುತ್ತಬೇಕಾದ್ರೆ ದುಡ್ಡು ಬೇಕು. ಈಗ ಇಲ್ಲಿ ಬಂದು ಇಂಡಿಯಾಗೆ ಬಂದು 2 ವರ್ಷ 3 ವರ್ಷ ಆಗ್ಬಿಟ್ಟಿದೆ. 3 ವರ್ಷದಿಂದ 1 ರೂಪಾಯಿ ದುಡ್ದಿಲ್ಲ. ಆ ದುಡ್ದಿರೋ ದುಡ್ಡನ್ನೆಲ್ಲ ಖರ್ಚು ಮಾಡ್ತಾವನೆ. ಕೂತು ಹುಣ್ಣೋಣಿಗೆ ಕುಡಿಕೆ ಹುಣ್ಣು ಸಾಲದು ಅಂತ ದೊಡ್ಡವ್ರು ಹೇಳ್ತಾರೆ. ಆ ರೀತಿ ಎಲ್ಲ ಕಳ್ಕೊಂಡಾಯ್ತು. ಈಗ 5 ವರ್ಷ ಪ್ಲಸ್ 5 ವರ್ಷ 10 ವರ್ಷದಲ್ಲಿ ಇಂಡಿಯಾಗೆ ಹೋಗ್ಬೇಕಾದ್ರೆ ಅವನು ಹೇಗಿದ್ನೋ, ಆರ್ಥಿಕ ಸ್ಥಿತಿಗತಿ ಹೇಗಿತ್ತು, ಈಗ 10 ವರ್ಷದ ನಂತರನೂ ಹಾಗೇ ಇದೆ. ಅದ್ರ ಜೊತೆಗೆ ಕ್ಯಾನ್ಸರ್ ಅನ್ನೋ ಕಾಯಿಲೆಗಳನ್ನು ತಗೊಂಡು ಬಂದ. ಇದಾದ ನಂತರ ಒಂದು 2-3 ವರ್ಷ ಬದುಕಿದ್ದ. ಹೊರದೇಶಕ್ಕೆ ಹೋಗಿ ವಾಪಸ್ ಬಂದ ಮೇಲೆ ಕೇವಲ 8 ವರ್ಷ ಬದುಕಿದ್ದ. ಆಮೇಲೆ ನೆಗೆದು ಬಿದ್ದ, ಸತ್ತ, ಮುಗಿದೋಯ್ತು. ಈಗ ಯಾವುದು ಶಾಶ್ವತವಾದ ಪರಿಹಾರ, ತಾತ್ಕಾಲಿಕವಾದ ಪರಿಹಾರ ಯಾವುದು? ಯಾಕೆ ಹೀಗಾಯಿತು? ಇದಕ್ಕೆ ಕಾರಣ ಏನು ಅಂದರೆ ಆರೋಗ್ಯ, ತೃಪ್ತಿ, ನೆಮ್ಮದಿ.
ಇದ್ರ ವಿರುದ್ಧವಾಗಿರುವಂತಹ ಯಾವುದೇ ವ್ಯಕ್ತಿಗಳಿದ್ರು ಬಿಟ್ಬಿಡಿ ಅವ್ರನ್ನ, ಯಾವುದೇ ರೀತಿ ಸ್ಥಳಗಳಿದ್ರು ಬಿಟ್ಬಿಡಿ, ಯಾವುದೇ ರೀತಿ ವಿಚಾರಗಳಿದ್ರು ಬಿಟ್ಬಿಡಿ, ವಸ್ತುಗಳಿದ್ರು ಬಿಟ್ಬಿಡಿ. ಆ ರೀತಿ ಕೆಲಸಗಳು ನಿಮ್ಮ ಜೀವನವನ್ನು ಹಾಳು ಮಾಡ್ತವೆ ಅಂತ ಹೇಳಿದ್ರು ಬಿಟ್ಬಿಡಿ. ಇದು 1-2 ಕಥೆಗಳಲ್ಲ, ನನ್ನ ಹತ್ರ ಸಾವಿರಾರು, ಹೆಚ್ಚು ಕಡಿಮೆ ಲಕ್ಷಾಂತರ ಕಥೆಗಳನ್ನು ನಾನು ಹೇಳಬಲ್ಲೆ. ನೈಜವಾಗಿ ಇರುವಂಥದ್ದು, ನಡೆದಿರುವಂಥ ಘಟನೆಗಳು. ಕೆಲವ್ರಿಗೆ ಅದೇನೋ ಸ್ನೀಸಿಂಗ್ ಅಂದರೆ ಸನ್ನಿ ಅಂತಾರೆ ನಮ್ಮ ಕಡೆ. ಅದಕ್ಕೆ ಏನು ಹೇಳ್ತಾರೆ ಇಂಗ್ಲೀಷಲ್ಲಿ ಡಿಸೀಸ್ ಗೊತ್ತಿಲ್ಲ, ಯಾರಿಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಸೊ ಒಂಥರ ಅಸ್ತಮ ಅಂತ ತಿಳ್ಕೊಳ್ಳಿ. ಏನು ಕೆಲಸ ಮಾಡ್ತಾನೆ ಅಂದರೆ ಅವನದು ಮೀನು ಹಿಡಿಯೋ ಕೆಲಸ. ಸಮುದ್ರದಲ್ಲಿ ಹೋಗ್ತಾನೆ, ಒಂದು 4-5 ದಿವಸ, ಒಂದು ವಾರ ಆದಮೇಲೆ ಬರ್ತಾನೆ. ಯಾವಾಗಲೂ ಉಪ್ಪು ಹಾಕಿರ್ತಾರೆ ಕೆಳಗಡೆ, ಆ ಉಪ್ಪು ಮೇಲೆ ನಿಂತ್ಕೊಂಡೇ ಇರಬೇಕು. ಸಮುದ್ರದ ನೀರು ಉಪ್ಪು, ಅದು ಉಪ್ಪು, ಯಾಕೆಂದರೆ ಕೊಳ್ತೋಗ್ಬಾರ್ದು ಅಂತೇಳಿ ಉಪ್ಪನ್ನು ಹಾಕಿಟ್ಟಿರ್ತಾನೆ. ಈ ಕೆಲಸ ಬಿಟ್ಬಿಡಪ್ಪ ಅಂತಂದರೆ ದಿನಕ್ಕೆ ಅಲ್ಲಿ ಹೋದರೆ 2,500-3,000 ಸಿಗುತ್ತೆ. ಅದು ನಾನು ಇಲ್ಲಿ ದುಡಿಯೋಕ್ಕಾಗೋದಿಲ್ಲ, ಆದ್ದರಿಂದ ಅದನ್ನು ಮಾಡ್ತೀನಿ. ಅವನಿಗೆ ಆ ಉಪ್ಪು ಸ್ಮೆಲ್ಗಳನ್ನ ತಗೊಂಡ್ರೆ ಅದು ಇನ್ನೂ ಜಾಸ್ತಿ ಆಗುತ್ತೆ ಅಸ್ತಮ. ಅದೇನೋ ಹಿಂಗೆ ಹೊಡ್ಕೊಳ್ತಾರಲ್ಲ ಪುಸ್ ಅಂತ, ಆ ರೀತಿ ಅವನು ದಿನನಿತ್ಯ ಹೊಡ್ಕೊಳ್ತಾನೆ ಇರ್ಬೇಕು. ಏನಾದರೂ ಹೊಡ್ಕೊಳ್ಳಿಲ್ಲ ಅಂದರೆ ಉಸಿರು ಕಟ್ಟದಂಗೆ ಆಗ್ಬಿಡ್ತದೆ, ಸತ್ತೋಗಂಗೆ ಆಗ್ತಾನೆ. ಬಿಟ್ಬಿಡು ಅಂತ ನನ್ನ ಹತ್ರ ಬಂದಾಗ ನಾನು ಅವನಿಗೆ ಫಸ್ಟ್ ಹೇಳಿದ್ದು, ಈ ವೃತ್ತಿಯನ್ನು ಬಿಟ್ಬಿಡಪ್ಪ, ನೀನು ಇನ್ನೊಂದಷ್ಟು ವರ್ಷ ಬದುಕ್ತೀಯ. 32 ವರ್ಷ ಆಗಿದೆ, ಮದುವೆ ಆಗಿಲ್ಲ. ಬಟ್ ಬಂದಾದ್ಮೇಲೆ 3 ದಿವಸ ಆದಮೇಲೆ ಒಂದು ದಿವಸ ಅವ್ರ ಅಕ್ಕ ಫೋನ್ ಮಾಡಿದ್ಲು, ಹಾಸ್ಪಿಟ್ಲಲ್ಲಿದ್ದಾನೆ ಅಂತ. ಯಾಕೆಂದರೆ ಏನೋ ಹುಷಾರಿಲ್ಲ ಅಂಥೇಳಿ. ಹೆಚ್ಚು ಕಡಿಮೆ 4-4.25 ವರ್ಷ ಅವನು ವಾಪಸ್ ಬಂದು ಅವನು ಸತ್ತೋದ. ಕಾರಣ ಏನಂದರೆ ಮನುಷ್ಯನಿಗೆ ಆರೋಗ್ಯಕ್ಕಿಂತನೂ ಮೀರಿ ಕೆಲಸಗಳು ಹೆಚ್ಚಾಗ್ಬಿಡ್ತವೆ. ಅವ್ರು ಮಾಡ್ತಾ ಇರೋವಂಥ ಕೆಲಸಗಳು. ಕೆಲವರು ಸಾಫ್ಟ್ವೇರ್ ಇಂಜಿನಿಯರ್ ನೈಟ್ ಡ್ಯೂಟಿ ಮಾಡ್ತಾರೆ, ರಾತ್ರಿ ಎಲ್ಲ ಎದ್ದಿರೋದು, ಬೆಳಿಗ್ಗೆ ಬಂದು ಮಲ್ಕೊಳ್ಳೋದು. ದುಡ್ಡು ಜಾಸ್ತಿ ಸಿಗುತ್ತೆ ಅಂತ, ಖಂಡಿತವಾಗ್ಲೂ ಜಾಸ್ತಿ ಸಿಗುತ್ತೆ. ಏನೋ ಒಂದು ದಿವಸ ಮಾಡ್ಬೋದು, ಒಂದು ವಾರ ಮಾಡ್ಬೋದು, ಒಂದು ತಿಂಗಳು ಮಾಡ್ಬೋದು. ಇದನ್ನು 3 ವರ್ಷ ಏನಾದರೂ ನಿರಂತರವಾಗಿ ನೀವು ಕಂಪ್ಲೀಟ್ ಮಾಡಿದ್ರೆ ಅದರದ್ದು ಎಫೆಕ್ಟ್ ನಿಮಗೆ ಲಾಂಗ್ ಟರ್ಮಲ್ಲಿ ಸಿಗುತ್ತೆ. 3 ವರ್ಷ ನಿಮ್ಮ ಶಕ್ತಿ ಚೈತನ್ಯ ಎಲ್ಲ ಬಿಟ್ಟು ಡೇ ಟೈಮಲ್ಲಿ ಮಲ್ಕೊಂಡು ರಾತ್ರಿ ಹೋಗಿ ಕೆಲಸ ಮಾಡ್ತೀರಾ. ಇದರದ್ದು ಪರಿಣಾಮ ನೀವು ನೋಡಬೇಕು ಅಂದರೆ 5 ವರ್ಷ ಬಿಟ್ಟ ನಂತರ, 7 ವರ್ಷ ಇಲ್ಲಾಂದರೆ 9 ವರ್ಷ ಬಿಟ್ಟ ನಂತರ ನೋಡಿದ್ರೆ ನೀವು ಮಾಡಿದಂಥ 3 ವರ್ಷದ ಫಲಿತಾಂಶ, ಪ್ರಭಾವ, ಪರಿಣಾಮ ಇದೆಲ್ಲವೂ ಕೂಡ ಅದ್ಭುತವಾಗಿ ಸಿಗ್ತದೆ. ಇದನ್ನು ನಾನು ಹೇಳೋದನ್ನು ಯಾರ್ಯಾರು ಅನುಭವಿಸಿರ್ತೀರ ಅಂಥವ್ರಿಗೆ ಗೊತ್ತಾಗುತ್ತೆ. ಕೆಲವರು ಬುದ್ಧಿವಂತರು ಅನುಭವಿಸದೇ ಹೋದ್ರು ಕೂಡ, ಇವ್ರು ಹೇಳ್ತಾ ಇರೋದು ನಾನು ಈಗಲೇ ಎಚ್ಚೆತ್ಕೊಂಡಿಲ್ಲ ಅಂದರೆ ನಂದು ಇದೇ ಗತಿ ಅಂತ ತಿಳ್ಕೊಳ್ಳೋರು ಒಂದಷ್ಟು ಜನ. ನಿಮಗಿದು ಗೊತ್ತಾಗೋದಿಲ್ಲ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ. ನಿಮ್ಮ ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ನಿಮ್ಮ ಹಿನ್ನೆಲೆ ಪೂರ್ವಾಪರ ತಿಳಿದ ನಂತರ ಪರಿಹಾರ, ಮಾರ್ಗದರ್ಶನ ಶುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.